ಈ ಬಸವ ಮಾರ್ಗಗೆ ಫೌಂಡೇಶನ್ ಆಗಿ ಈ ಥರ ಒಂದು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಇವನು ನನಗೆ ಇನ್ಸ್ಪೈರು. ಇವನ ಬದಲಾವಣೆ ನೋಡಿ ನನ್ನಲ್ಲಿ ಒಂದು ಹೊಸ ಒಂದು ಇನ್ಸ್ಪೈರ್ ಆಯಿತು. ಇದು ಮತ್ತೆ ನಾನು ಬದುಕಿ ಪುನರ್ವರ್ತನೆಗೊಂಡು ಈ ಎಣ್ಣೆ ಮುಕ್ತ ಜೀವನ ನಡೆಸಿ ಅದಕ್ಕೆಲ್ಲ ಕಾರಣ ಬಸವ ಮಾರ್ಗ ಬಸವಣ್ಣನವರೇ. ಸಮಸ್ಯೆಯಲ್ಲಿ ಸಿಕ್ಕಂಡವ್ರಿಗೆ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬಸವ ಮಾರ್ಗನ ಮಾಡಿದ್ವಿ. ಅಣ್ಣನೇ ನಮ್ಗೆ ದೇವರು, ಕಣ್ಣಿಗೆ ಕಾಣೋ ದೇವರು. ತುಂಬ ಸಂತೋಷವಾಗಿದ್ದೀವಿ, ಚೆನ್ನಾಗಿದ್ದೀವಿ. ನನ್ನಿಂದ ಇವತ್ತು ಅಣ್ಣ ಇದನ್ನೆಲ್ಲ ಮಾಡಿ ನಡೆಸ್ತಾ ಇದ್ದಾರೆ ಅಂದಮೇಲೆ ನನಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಇವತ್ತು ಅವನ ಹೆಂಡತಿ ಅವ್ರ ಮಕ್ಕಳ ಜೊತೆ ಒಳ್ಳೆ ಜೀವನನ ಇವತ್ತು ನಡೆಸ್ತಾ ಇದ್ದಾನೆ. ಮನೇಲಿ ಅವ್ರ ಫೋಟೋ ಇಟ್ಕೊಂಡು ನಾನು ಇವತ್ತಿಗೂ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಣ್ಣಂದು. ಈ ಥರ ಕುಡುಕರ ಜೊತೆ ಹೆಂಗೆ ಜೀವನ ನಡೆಸೋದು ನಮ್ಮ ಲೈಫೇ ಅಷ್ಟೇ ಅಂತ ತಿಳ್ಕೊಂಡಿದ್ದೆ. ಅಣ್ಣನ ನೋಡಿದ್ಮೇಲೆ ಅಣ್ಣ ಸೇರಿಸಿ ನನ್ನ ಮಕ್ಕಳು ನಾನು ಈಗೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅಣ್ಣನೇ ಕಾರಣ. ಕೆಟ್ಟದಕ್ಕೆ ಉದಾಹರಣೆ ಆಗಿರೋಂಥ ಗೋಪಾಲ ಇವತ್ತು ಒಳ್ಳೇದಕ್ಕೆ ಉದಾಹರಣೆಯಾಗಿ ಸಮಾಜದಲ್ಲಿ ಮಾದರಿಯಾಗಿ ಬದುಕ್ತಾ ಇದ್ದಾನೆ. ಒಂದು ಬದಲಾವಣೆ, ಲಕ್ಷಾಂತರ ಬದುಕುಗಳಿಗೆ ಬೆಳಕು. ಬಸವ ಮಾರ್ಗ ಫೌಂಡೇಶನ್ ಕಳೆದ 6 ವರ್ಷಗಳಿಂದ ನಂಬರ್ 1 ರಿಹಾಬಿಲಿಟೇಷನ್ ಆಗಿ ಅಮಲು ರೋಗಿಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಒಂದು ವ್ಯಸನ ಮುಕ್ತ ದೇವಸ್ಥಾನ. ಈ ಕಾರ್ಯ ಆರಂಭವಾಗಲು ಒಂದು ಹಿನ್ನೆಲೆ ಇದೆ. ಒಂದು ಸ್ನೇಹ, ಒಂದು ಸಂಕಲ್ಪ. ನೆರೆ ರಾಜ್ಯ ತಮಿಳುನಾಡಿನ ಗೋಪಾಲ್ ಕುಡಿತ ಎನ್ನುವ ದುಶ್ಚಟಕ್ಕೆ ಬಲಿಯಾಗಿ ಮನೆ ಮಕ್ಕಳನ್ನು ಮರೆತು ರಸ್ತೆಯ ಬದುಕಿಗೆ ಇಳಿದಿದ್ದ ವ್ಯಕ್ತಿ. ರಾತ್ರಿ ಗಲಾಟೆಗಳು, ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದ ಹೆಂಡತಿ, ತಂದೆಯ ನೆರಳಿಗಾಗಿ ಕಾಯುತ್ತಿದ್ದ ಮಕ್ಕಳು. ಆ ಸಮಯದಲ್ಲಿ ಅವರ ಜೀವನಕ್ಕೆ ಬೆಳಕಾಗಿ ಬಂದವರು ಬಸವರಾಜು. ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಗೋಪಾಲ್ ಬಸವ ಮಾರ್ಗಕ್ಕೆ ಬಂದಿದ್ದಾನೆ. ನೋಡಿ ತುಂಬ ಖುಷಿ ಆಯಿತು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಈ ಬಸವ ಮಾರ್ಗಗೆ ಈ ಒಂದು ಫೌಂಡೇಶನ್ ಆಗಿ ಈ ಥರ ಒಂದು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಇವನು ನನಗೆ ಇನ್ಸ್ಪೈರು. ಯಾಕೆ ಅಂತ ಹೇಳಿದ್ರೆ ಇವನು ನಾವು ಸ್ನೇಹಿತರಾಗಿರ್ತೀವಿ. ಇವನು ತುಂಬ ಕುಡಿತ ಚಟಕ್ಕೆ ಬಲಿಯಾಗಿರ್ತಾನೆ. ಇವನನ್ನು ನಾನು ಒಂದು ರಿಹಾಬಿಲಿಟೇಷನ್ಗೆ ಸೇರಿಸಿ ಅಲ್ಲಿಂದ ಹೊರಬಂದ ಮೇಲೆ ಇವನೊಂದು ಉತ್ತಮವಾದ ಜೀವನ ನಡೆಸ್ತಾ ಇದ್ದಾನೆ, ಕುಡಿತ ಮುಕ್ತವಾಗಿ ಜೀವನ ನಡೆಸ್ತಾ ಇದ್ದಾನೆ. ಇವನ ಬದಲಾವಣೆ ನೋಡಿ ನನ್ನಲ್ಲಿ ಒಂದು ಹೊಸ ಒಂದು ಇನ್ಸ್ಪೈರ್ ಆಯಿತು. ಈ ಥರ ಸಮಸ್ಯೆಯಲ್ಲಿ ಸಿಕ್ಕಂಡವ್ರಿಗೆ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬಸವ ಮಾರ್ಗನ ಮಾಡಿದ್ವಿ. ಇವತ್ತು ಸುಮಾರು 7 ವರ್ಷ ಆಯಿತು ಅವನು ಕುಡಿತದಿಂದ ಮುಕ್ತವಾದ ಜೀವನ ನಡೆಸ್ತಾ ಇದ್ದಾನೆ. ಇವತ್ತು ಅವನ ಹೆಂಡತಿ ಅವ್ರ ಮಕ್ಕಳ ಜೊತೆ ಒಳ್ಳೆ ಜೀವನನ ಇವತ್ತು ನಡೆಸ್ತಾ ಇದ್ದಾನೆ. ಜೊತೆಗೆ ಇನ್ನೊಂದು ತುಂಬ ಸಂತೋಷ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವನಿಗೂ 2 ಹೆಣ್ಮಕ್ಳಿದ್ದಾರೆ. ಇವನು ಕುಡಿತ ಚಟಕ್ಕೆ ನಿಲ್ಲಿಸಿದ ಮೇಲೆ ಇವ್ರ ಮಕ್ಕಳನ್ನ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾನೆ. ಇವರು ತಮಿಳ್ನಾಡವರಾಗಿರ್ತಾರೆ ಮೂಲತಃ. ಇವಳ ಮಗಳು SLCಲಿ 99% ಮಾರ್ಕ್ಸ್ನ ತೊಗೊಂಡು ಈಗ 2nd PUCಲಿ ಓದ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಕುಡಿತ ಮುಕ್ತವಾದ ಜೀವನನ ನಡೆಸಿ ಕೆಟ್ಟದಕ್ಕೆ ಉದಾಹರಣೆ ಆಗಿರೋಂಥ ಗೋಪಾಲ ಇವತ್ತು ಒಳ್ಳೆಯದಕ್ಕೆ ಉದಾಹರಣೆಯಾಗಿ ಸಮಾಜದಲ್ಲಿ ಮಾದರಿಯಾಗಿ ಬದುಕ್ತಾ ಇದ್ದಾನೆ. ಮನಸ್ಸಿದ್ರೆ ಮಾರ್ಗ. ದಯವಿಟ್ಟು ಯಾರು ಈ ಥರ ಒಂದು ದುಷ್ಟ ಚಟಗಳಿಗೆ ನೀವು ಬಲಿಯಾಗಿದ್ದರೆ ನಿಮ್ಮ ಒಂದು ನಿರ್ಧಾರ ಕುಡಿತ ಮುಕ್ತವಾದ ಜೀವನನ ನೀವು ನಡೆಸ್ಬೋದು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ವ್ಯಸನಮುಕ್ತವಾದ ಜೀವನನ ನಡೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸ್ನೇಹಿತನಾಗಿ ನೋಡಿದ ನೋವು, ಮನಸ್ಸನ್ನು ಕದಡಿದ ಆ ಸ್ಥಿತಿ ಇವನನ್ನು ಉಳಿಸಬೇಕು ಎಂಬ ಒಂದು ನಿರ್ಧಾರಕ್ಕೆ ಕಾರಣವಾಯಿತು. ಖಾಸಗಿ ರಿಹ್ಯಾಬಿಲಿಟೇಷನ್ ಕೇಂದ್ರಕ್ಕೆ ಸೇರಿಸಿ ಚಿಕಿತ್ಸೆ ನೀಡಲಾಯಿತು. ಕೇವಲ ಚಿಕಿತ್ಸೆ ಮಾತ್ರವಲ್ಲ, ಒಂದು ಬದುಕಿನ ಪುನರ್ಜನ್ಮವಾಗಿತ್ತು. ನನಗೆ ಇವನು ಒಂದು ಕಡೆ ಒಂದು ರೋಡಲ್ಲಿ ಇವನಿಗೆ ತುಂಬ ಜನ ಸೇರ್ಕೊಂಡು ಹೊಡಿತಾ ಇರ್ತಾರೆ. ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಿರ್ಚ್ಕೊತಾ ಇರ್ತಾನೆ ಇವನು ಕೇಳಿದಾಗ ಅವ್ನ ವಾಯ್ಸ್ ನಂಗೆ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ. ಆಗ ಭೇಟಿ ಮಾಡಿದಾಗ ಇವನಿಗೆ ತುಂಬ ಜನ ಹೊಡಿತಾ ಇರ್ತಾರೆ. ಅಲ್ಲಿ ಇವನ್ನ ನಾನು ಮಾತಾಡ್ತೀನಿ, ಆ ಜಗಳದಿಂದ ಬಿಡಿಸ್ತೀನಿ. ಅಲ್ಲಿಂದ ಪರಿಚಯ ಆಗಿ ಹಂತವಾಗಿ ನಾವು ಇವನ ಜೊತೆ ನಾನು ಆಗ ಕುಡಿತಾ ಇದ್ದೆ, ಇವನು ಒಟ್ಟಿಗೆ ಸೇರ್ಕೊಂಡು ಕುಡಿತಾ ಇದ್ವಿ. ಇವನು ಕುಡ್ತಾ ನಿಲ್ಸಿದ ಮೇಲೆ ನನಗೆ ಈ ಥರದಲ್ಲಿ ಸಮಸ್ಯೆಲಿರೋರಿಗೆ ಈ ಥರ ಒಂದು ವ್ಯಸನ ಮುಕ್ತವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನನ್ನ ಮನಸ್ಸಲ್ಲಿ ಬಂತು. ಆವತ್ತಿಂದ ನಾನು ಈ ಫೌಂಡೇಶನ್ ಮಾಡಿಕೊಂಡು ನಾನು ಇವಾಗ ಕುಡಿತ ಮುಕ್ತವಾದ ಜೀವನನ ನಾನು 6 ವರ್ಷದಿಂದ ನಡೆಸ್ತಾ ಇದ್ದೀನಿ. ಕುಡಿತದ ಚಟ ಬಿಟ್ಟ ಗೋಪಾಲ್ ಮತ್ತೆ ಕುಟುಂಬದ ಕಡೆಗೆ ತಿರುಗಿ ನೋಡಿದ್ದಾರೆ. ಹೆಂಡತಿ ಮಕ್ಕಳ ಜೊತೆ ಹೊಸ ಜೀವನ ಆರಂಭಿಸಿದ್ರು. ಒಮ್ಮೆ
ಕೆಟ್ಟದಕ್ಕೆ ಉದಾಹರಣೆ ಆಗಿದ್ದ ವ್ಯಕ್ತಿ ಇಂದು ಒಳ್ಳೆಯ ಬದುಕಿನ ಪ್ರತೀಕವಾಗಿ ನಿಂತಿದ್ದಾರೆ. ಇಂದು ನಗುವಿನ ಶಬ್ದದಿಂದ ತುಂಬಿದೆ. ಹೌದು, ನಾನು ಫಸ್ಟು ತುಂಬ ಮನೆಗೆ ಹೋಗಿದೆ, ತುಂಬ ಕುಡ್ಕೊಂಡು ಮದುವೆ ಆಗಿದ್ದೆ. ಮದುವೆಯಾಗಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕುಡ್ತಕ್ಕೆ ದಾಸನಾಗಿ ತುಂಬ ಕುಡಿದು ಅಲ್ಲೇ ರೋಡಲ್ಲೇ ಮಲ್ಕತ್ತಾಗದೇ ಇದೆ. ನನ್ನ ಜೀವನ ಹೆಂಗೋ ಔಟಾಗಿತ್ತು, ಎಷ್ಟೊಂದು ನಾನು ಜೀವಂತವಾಗೇ ಇರ್ತಿದ್ದಿಲ್ಲ. ಇದು ಮತ್ತೆ ನಾನು ಬದುಕಿ ಪುನರ್ವರ್ತನೆಗೊಂಡು ಈ ಎಣ್ಣೆ ಮುಕ್ತ ಜೀವನ ನಡೆಸೋದಕ್ಕೆಲ್ಲ ಕಾರಣ ಈ ಬಸವ ಮಾರ್ಗ ಬಸವಣ್ಣನವರೇ. ನನಗೆ ಅವರು ಅದೇ ನನ್ನ ಕುಡಿತದಿಂದ ದೂರ ಬಿಡಿಸಿ ಬೇರೆ ರಿಯಾಬ್ಗೆ ಹಾಕಿದ್ರು. ಆಗ ರಿಯಾಬೆಲ್ಲ ಅಣ್ಣ ಮಾಡಿದ್ದಿಲ್ಲ, ಬೇರೆ ಕಡೆ ಸೇರಿಸಿ ನನ್ನ ಸೇರಿಸಿದ್ರು. ಫಸ್ಟು ಕರ್ಕೊಂಡೋಗಿ 3 ತಿಂಗಳು ಅವರೇ ಫೀಸ್ ಕಟ್ಟಿದ್ರು. ಕಟ್ಟಿನ ಅಲ್ಲಿಂದ ಕುಡ್ತಾ ಮುಕ್ತ 3ನೇ ತಿಂಗಳು ಬಿಟ್ಟು ಬಂದು ಅಲ್ಲಿಂದ ಈಗ ಅವತ್ತಿಂದ ಇವತ್ತರೂ ಏನು ಕುಡಿದೆ ನನ್ನ ಹೆಂಡತಿ ಮಕ್ಕಳ ಜೊತೆ ಒಳ್ಳೆ ಜೀವನ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಕಾರಣ ಅಣ್ಣನೇ. ಹೌದು, ನನಗೆ ಇದಕ್ಕೆ ಕೇಳಿ ಇನ್ನು ನನ್ನಂಥ ಎಷ್ಟೋ ಮನೆಯವ್ರಿಗೆಲ್ಲ ಈ ಥರ ವ್ಯಸನ ಮುಕ್ತದಿಂದ ದೂರ ಮಾಡ್ಸೋಕ್ಕೆ ಅಣ್ಣ ಈ ಥರ ಫೌಂಡೇಶನ್ ಮಾಡಿದ್ರಿಗೆ ತುಂಬ ಖುಷಿ ಆಯ್ತು ಹೇಳಿದ್ಮೇಲೆ. ಇದರಿಂದ ಎಷ್ಟೋ ಜನ ಇವತ್ತು ಚೆನ್ನಾಗಿ ಜೀವನ ಮಾಡ್ತಾಯಿದ್ದಾರೆ, ಬಂದು ಹೋದವರೆಲ್ಲ. ಅದರಲ್ಲಿ 90% ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಅದನ್ನು ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ನನ್ನಿಂದ ಇವತ್ತು ಅಣ್ಣ ಇದನ್ನೆಲ್ಲ ಮಾಡಿ ನಡೆಸ್ತಾ ಇದ್ದಾರೆ ಅಂದಮೇಲೆ ನನಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದಕ್ಕೆ ಇವತ್ತೆಲ್ಲ ಮನೇಲಿ ನೆನೆಸ್ಕೊಂಡು ಅವ್ರ ಫೋಟೋನೇ ಇಟ್ಕೊಂಡು ನಾನು ಇವತ್ತಿಗೂ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಣ್ಣಂದು. ಅವರು ಇವತ್ತು ನಾನು ಚೆನ್ನಾಗಿರೋ ಕಾರಣನೇ ಇವತ್ತು ಮಕ್ಕಳ ಜೊತೆ ಹೆಂಡತಿ ಮಕ್ಕಳ ಜೊತೆ ಇದ್ದೀನಿ ಅಂದರೆ ಅವರೇ ಕಾರಣ ಸರ್. ತುಂಬ ಚೆನ್ನಾಗಿದ್ದೀನಿ ಅಷ್ಟೇ. ಈ ಬದಲಾವಣೆ ಕಂಡ ಬಸವರಾಜು ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟಿತು. ಒಬ್ಬ ಗೋಪಾಲ್ ಮಾತ್ರವಲ್ಲ, ಇನ್ನು ಸಾವಿರಾರು ಗೋಪಾಲರನ್ನ ಉಳಿಸಬೇಕು. ಆ ಆಲೋಚನೆ ರೂಪ ಪಡೆದಿದ್ದು ಬಸವ ಮಾರ್ಗ. ಇವನು ನನ್ನನ್ನು ನೋಡೋಕ್ಕೆ ತಮಿಳ್ನಾಡಿಂದ ಬಂದಿದ್ದಾನೆ, ಅದು ಅವನ ಹೆಂಡತಿ ಜೊತೆ ಬಂದಿದ್ದಾನೆ. ತುಂಬ ಖುಷಿ. ಅದಕ್ಕಿಂತ ಹೆಚ್ಚಾಗಿ ಅವನು ಕುಡ್ತಾ ಮುಕ್ತವಾದ ಜೀವನ ನಡೆಸಿ ಬರ್ತಾ ಇದ್ದಲ್ಲ, ಅದು ಇನ್ನೂ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಎಲ್ಲೋ ಒಂದು ಕಡೆ ಈ ಸಂಸ್ಥೆನ ನಡೆಸಬೇಕು ಅಂದಾಗ ತುಂಬ ಕಷ್ಟ ಇರ್ತದೆ, ತುಂಬ ಜವಾಬ್ದಾರಿಗಳಿರ್ತದೆ, ಮತ್ತು ತುಂಬ ಬೇಕಾದಷ್ಟು ಸಮಸ್ಯೆಗಳಿರ್ತದೆ. ಅಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ, ಉತ್ಸಾಹ ಮತ್ತು ಇಂಥ ಒಂದು ಸಂಸ್ಥೆನ ನಡೆಸಲೇಬೇಕು ಅನ್ನೋ ಒಂದು ಶಕ್ತಿನ ಈ ಥರ ಬದಲಾವಣೆ ಆದಂಥ ವ್ಯಕ್ತಿಗಳು ಕೊಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಅವ್ರ ಕುಟುಂಬನ. ಹೆಬ್ಬಾಳ್ ರಿಂಗ್ ರಸ್ತೆಯಲ್ಲಿ ಆರಂಭವಾದ ಬಸವ ಮಾರ್ಗ ವ್ಯಸನ ಮುಕ್ತ ಕೇಂದ್ರ ಮೂಲಕ ಸ್ನೇಹಿತನ ಬದುಕು ಉಳಿಸಿದ ಅನುಭವ ಸಮಾಜದತ್ತ ಸೇವೆಯ ಸಂಕಲ್ಪವಾಯಿತು. ಇದಕ್ಕೆ ನಾವು ಚೆನ್ನಾಗಿದ್ದೀವಿ ಈಗ. ಅದಕ್ಕೆಲ್ಲ ಕಾರಣ ಅಣ್ಣನೇ ನಮ್ಗೆ ದೇವರು, ಕಣ್ಣಿಗೆ ಕಾಣೋ ದೇವರು. ತುಂಬ ಸಂತೋಷವಾಗಿದ್ವಿ, ಚೆನ್ನಾಗಿದ್ದೀವಿ. ಅವಾಗ ಕುಡಿತಾ ಇರ್ಬೇಕಾದ್ರೆ ಅದೇ ಈ ಥರ ಕುಡ್ಕರ ಜೊತೆ ಹೆಂಗೆ ಜೀವನ ನಡೆಸೋದು, ನಮ್ಮ ಲೈಫೇ ಅಷ್ಟೇ ಅಂತ ತಿಳ್ಕೊಂಡಿದ್ದೆ. ಅಣ್ಣನ ನೋಡಿದ್ಮೇಲೆ ಅಣ್ಣ ಸೇರಿಸಿ ನನ್ನ ಮಕ್ಕಳು ಈಗ ನಾನು ಈಗೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅಣ್ಣನೇ ಕಾರಣ. ಅವರು ಇಲ್ಲ ಅವಾಗ ಅಲ್ಲ ನಮ್ಮನ್ನು ಅಲ್ಲಿ ಬಿಟ್ಬಿಟ್ಟು ಇವ್ರು ಇಲ್ಲಿ ಬಂದು ಸುತ್ತಾಯಿದ್ರು. ಅಲ್ಲಿ ಫ್ರೆಂಡ್ಸ್ ಜೊತೆ ಸುತ್ತೋದು, ಕುಡಿಯೋದು ಮಾಡ್ತಾಯಿದ್ರು. ಆಮೇಲೆ ಅಣ್ಣ ನೋಡಿ ಸೇರಿಸಿ ನನಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿ ಸೈನ್ ಮಾಡಿಸಿ ಬೇರೆಯವ್ರ ಕಡೆ ರಿಯಾಬಲ್ಲಿ ಸೇರಿಸಿ ಕುಡಿಯೋದು ಬಿಟ್ಟು ಈಗ ಬಂದು ಚೆನ್ನಾಗಿದ್ದಾರೆ. ಈಗ ಚೆನ್ನಾಗಿದ್ದಾರೆ. ಸಂಸ್ಥೆನೇ ನಡೀತಾ ಅದೇ ತುಂಬ ಸಂತೋಷವಾಗಿದೆ ನಮಗೆ. ನಮ್ಮ ಥರ ಎಷ್ಟು ಜನ ಕಷ್ಟಪಡ್ತಿದ್ರು ಈಗೆಲ್ಲ ಚೆನ್ನಾಗಿದ್ದಾರೆ ಅನ್ನೋದು ಅದೇ ತುಂಬ ಎಷ್ಟು ಖುಷಿ. ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ. ನಾವು ಈಗ ಚೆನ್ನಾಗಿದ್ದೀವಿ ಅಂದರೆ ಅಣ್ಣನೇ ಕಾರಣ. ಅಣ್ಣ ಇಲ್ದಿದ್ರೆ ನಮ್ಮ ಲೈಫೇ ಇರಲಿಲ್ಲ. ಈಗ ಚೆನ್ನಾಗಿದ್ದೀವಿ. ಅಣ್ಣನಿಗೆ ದೊಡ್ಡ ನಮಸ್ಕಾರ. ಅಣ್ಣ ಇಲ್ಲದೇ ಇದ್ದರೆ ನಮ್ಮ ಲೈಫ್ ಇಲ್ಲ. ಚೆನ್ನಾಗಿದ್ದೀವಿ. ಅಣ್ಣನಿಂದ ಎಲ್ಲರಿಗೂ ಚೆನ್ನಾಗಾಗುತ್ತೆ. ನಂಬಿಕೆ. ಕುಡಿಯೋರಿರೋರೆಲ್ಲ ಕುಡಿಯೋದು ಬಿಟ್ಟು ಚೆನ್ನಾಗಿದ್ರೆ ಸಾಕು, ಒಳ್ಳೇದಾಗುತ್ತೆ. ನಾನು ಈ ಥರ ಕುಡ್ತದಿಂದ ದೂರ ಆಗೋಕ್ಕೆ ಇವತ್ತು ಚೆನ್ನಾಗಿದ್ದೀನಿ ಹೆಂಡತಿ ಮಕ್ಕಳ ಜೊತೆ ಅಂದರೆ ಬಸವಣ್ಣನೇ ಕಾರಣ. ಈಗ ಬಸವಣ್ಣನವರೇ ಈ ಥರ ಆಶ್ರಮ ಇದೆಲ್ಲ ಮಾಡಿದ್ಮೇಲೆ ಫೌಂಡೇಶನ್ನು ಇಲ್ಲಿಗೆ ಬಂದು ಸೇರಿ, ಮತ್ತು ಕುಡಿತಾ ಇರೋರು ಯಾರು ವ್ಯಸನ ಮುಕ್ತರಾದವರೆಲ್ಲ ಇಲ್ಲಿ ಬಂದು ಸೇರಿಸಿ ಅವರು ಚೆನ್ನಾಗಿದೆ ಅಂತ ಕೇಳ್ಕೊಳ್ಳೋದು ಇಷ್ಟೇ ಒಂದು. ಇದಕ್ಕೆಲ್ಲ ಕಾರಣ ಬಸವಣ್ಣ. ಇವತ್ತು ನಾನು ಚೆನ್ನಾಗಿದ್ದೀನಿ ಹೆಂಡತಿ ಮಕ್ಕಳು ಅಂದರೆ ಅದು ಬಸವಣ್ಣ ಕಾರಣ. ಕಳೆದ 6 ವರ್ಷಗಳಲ್ಲಿ 56ಕ್ಕೂ ಹೆಚ್ಚು ಉಚಿತ ಕುಡಿತ ಬಿಡಿಸುವ ಶಿಬಿರಗಳು, ಲಕ್ಷಾಂತರ ಜನರ ಬದುಕಿನಲ್ಲಿ ಹೊಸ ಅಧ್ಯಾಯ. ಇಂದು ಬಸವ ಮಾರ್ಗ ಫೌಂಡೇಶನ್ ಮೈಸೂರಿನಲ್ಲಿ ಹಲವು ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಸೇವೆ ವಿಸ್ತರಿಸುವ ದಾರಿಯಲ್ಲಿ ಸಾಗುತ್ತಿದೆ. ಒಬ್ಬ ಸ್ನೇಹಿತನ ನೋವಿನಿಂದ ಹುಟ್ಟಿದ ಸಂಕಲ್ಪ ಇಂದು ಸಾವಿರಾರು ಕುಟುಂಬಗಳ ನಗುವಿಗೆ ಕಾರಣವಾಗಿದೆ. ಕೆಟ್ಟದಕ್ಕೆ ಉದಾಹರಣೆ ಆಗಿದ್ದ ಗೋಪಾಲ್ ಇಂದು ಒಳ್ಳೆಯದಕ್ಕೆ ಮಾದರಿಯಾಗಿದ್ದಾರೆ. ಈ ಕತೆ ಕೇವಲ ಒಬ್ಬ ವ್ಯಕ್ತಿಯ ಬದಲಾವಣೆ ಅಲ್ಲ,
ಇದು ಒಂದು ಮಾರ್ಗದ ಹುಟ್ಟು. ಮನಸ್ಸಿದ್ದರೆ ಮಾರ್ಗ ಇದೆ, ಅದೇ ಮಾರ್ಗ ಬಸವ ಮಾರ್ಗ. ಅಮನುರೋಗಿ ದೇವೋಭವ.